ಯುಪಿಎಸ್ಸಿ ಪರೀಕ್ಷೆ ಪಾಸ್ ಆದರೆ ಸಾಕು, ದೇಶದಲ್ಲಿ ಎಲ್ಲಿಯಾದರೂ ಚುಕ್ಕಾಣಿ ಹಿಡಿಯಬಹುದು ಅಂತ ಹಲವಾರು ಜನ ಅನ್ಕೊಂಡ್ರೆ, ಇಲ್ಲೊಬ್ಬ ಅಧಿಕಾರಿ ತಾಯ್ನಾಡಿನ ಅಭಿಮಾನಕ್ಕೆ IPS ಹುದ್ದೆಯನ್ನೇ ತೊರೆದಿದ್ದಾರೆ. ಹೌದು, ಆದ್ರೀಗ ಇವರು ಶಿವಮೊಗ್ಗ ಜಿಲ್ಲಾಧಿಕಾರಿ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಪ್ರಭುಲಿಂಗ ಕವಳಿಕಟ್ಟಿ. ಇಂದು ಶಿವಮೊಗ್ಗದಲ್ಲಿ ಪತ್ರಕರ್ತರೊಟ್ಟಿಗೆ ಸಂವಾದ ನಡೆಸಿ ಅವರು ತಮ್ಮ ಹಳೆಯ ದಿನಗಳನ್ನು ಬಿಚ್ಚಿಟ್ಟಿದ್ದಾರೆ. 2006ರಲ್ಲಿ KPSC ಮತ್ತು UPSC ಎರಡೂ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದ ಅವರು UPSCಯಲ್ಲಿ IPS ರ್ಯಾಂಕಿಂಗ್ನಲ್ಲಿ ಪಾಸ್ ಆಗಿದ್ರು. KASನಲ್ಲೂ ರಾಜ್ಯಕ್ಕೆ 4ನೇ ರ್ಯಾಂಕ್ ಬಂದಿದ್ರು. ಆದರೆ ಇವರಿಗೆ UPSCನಲ್ಲಿ ಗೊಂದಲ ಉಂಟಾಗಿ IPSನಲ್ಲಿ ಬೇರೆ ರಾಜ್ಯಕ್ಕೆ ಸೇವೆ ಸಲ್ಲಿಸಲು ಹಾಕಿಬಿಡುತ್ತಾರೋ ಎಂದು KAS ಅಧಿಕಾರವನ್ನು ಆಯ್ಕೆ ಮಾಡಿಕೊಂಡಿದ್ರಂತೆ. ಸದ್ಯ ಈ ಬಗ್ಗೆ ಪ್ರಭುಲಿಂಗ ಕವಳಿಕಟ್ಟಿ ಅವರೇ ಪತ್ರಕರ್ತರಿಗೆ ಮಾಹಿತಿ ನೀಡಿದ್ದು ನಿಜಕ್ಕೂ ಅಚ್ಚರಿ ಮೂಡಿಸಿದೆ. ಪ್ರಪ್ರಥಮವಾಗಿ ಜಿಲ್ಲೆಗೆ ಬಂದು ಅಧಿಕಾರದ ಚುಕ್ಕಾಣಿ ಹಿಡಿದು ಒಂದು 2-3 ದಿವಸ ಆಗಿದೆ. ಸೊ ಅದರಲ್ಲಿ ಇನ್ನೂ ನಾನು ಜಿಲ್ಲೆಯ ಬಗ್ಗೆ, ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ, ಆನಂತರ ಇಮಿಡಿಯೇಟಾಗಿ ನಾವು ಯಾವುದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಅನ್ನೋಂಥದ್ರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವಂಥ ಹಂತದಲ್ಲಿ ಈಗಿದ್ದೇನೆ. ಮಾಧ್ಯಮದ ಸ್ನೇಹಿತರ ಮೂಲಕ ಹಲವಾರು ವಿಷಯಗಳು ನನಗೆ ತಲುಪಿದೆ. ಇನ್ನಿತರ ಮೂಲಗಳಿಂದ ಲೈಕ್ ಅಫಿಷಿಯಲ್ ಚಾನೆಲ್ಸ್ ಆಗಿರ್ಬೋದು ಅಥವಾ ಹಿಂದೆ ಇದ್ದಂತಹ ಅಧಿಕಾರಿಗಳಾಗಿರ್ಬೋದು, ಅವರೆಲ್ಲರ ಮೂಲಕ ಕೂಡ ನಾನು ಸಮಸ್ಯೆಗಳು ಅಥವಾ ಇಲ್ಲಿರ್ತಕ್ಕಂತಹ ಚಾಲೆಂಜಸ್ಗಳು ಏನೇನಿದೆ ಅನ್ನೋಂಥದ್ರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಇನ್ನೂ ಇದ್ದೇನೆ. ನನ್ನ ಬಗ್ಗೆ ಸ್ವಲ್ಪ ಕಿರುಪರಿಚಯ ನಾನು ಹೇಳ್ಕೊಳ್ಬೇಕು ಅಂತ ಹೇಳಿದ್ರೆ, ನಾನು ಮೂಲತಃ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ. ಆನಂತರ 2006ರಲ್ಲಿ ನಾನು KAS ಮತ್ತು IAS ಎರಡೂ ಎಕ್ಸಾಮ್ಗಳ ಪ್ರಿಪ್ರೇಷನ್ ಸಂದರ್ಭದಲ್ಲಿ KAS ಪರೀಕ್ಷೆಯಲ್ಲಿ ನಾನು 4th ರ್ಯಾಂಕ್ ತೆಗೆದುಕೊಂಡು ಅಸಿಸ್ಟೆಂಟ್ ಕಮಿಷನರ್ ಆದೆ. ಅದೇ ವರ್ಷವೇ ನಾನು UPSC ನಡೆಸ್ತಕ್ಕಂಥ ಪರೀಕ್ಷೆಯಲ್ಲೂ ಕೂಡ 355th ರ್ಯಾಂಕ್ ಪಡ್ಕೊಂಡು ನನಗೆ IPS ಸೆಲೆಕ್ಟ್ ಆಗಿಬಿಟ್ಟು ನನಗೆ UPSCಯಿಂದ ಏನು ಸರ್ವಿಸ್ ಅಲೋಕೇಶನ್ ಕೂಡ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಒಂದು ಜಿಜ್ಞಾಸೆ ಇತ್ತು, ಏನು ಮಾಡಬೇಕು, ಯಾಕಂದರೆ ಎರಡೂ ಕೂಡ ಒಂದೇ ಹಂತದಲ್ಲಿ ಒಂದೇ ಟೈಮಲ್ಲಿ ಆಗಿರ್ತಕ್ಕಂಥದ್ದು. ಸೊ ನಾನು ಇಲ್ಲಿ KAS ಸೇರಿಬಿಟ್ಟು ಆನಂತರ ಪ್ರಮೋಷನಲ್ ಆಸ್ಪೆಕ್ಟ್ಸ್ಗಳನ್ನು ಪರಿಗಣಿಸಿ ರಾಜ್ಯದಲ್ಲೇ ಉಳಿಬೇಕಾ ಅಥವಾ ನೇರವಾಗಿ IPS ಆಗಿರೋದ್ರಿಂದ ಬಟ್ ಆಗಿರ್ತಕ್ಕಂಥ ಒಂದು ಗೊಂದಲ ಏನಂತ ಹೇಳಿದ್ರೆ, ಯಾವ ರಾಜ್ಯ ಅಂತ ಗೊತ್ತಿರಲ್ಲ ಆ ಸಂದರ್ಭದಲ್ಲಿ, ಆ ತೀರ್ಮಾನ ಮಾಡಬೇಕಂತ ಸಂದರ್ಭದಲ್ಲಿ. ಸೊ ಹಾಗಾಗಿ ಆ ಒಂದು ಲಿಮಿಟೆಡ್ ಇನ್ಫಾರ್ಮೇಷನ್ ಇರ್ತಕ್ಕಂಥ ಸಂದರ್ಭದಲ್ಲಿ ಆನಂತರ ನಮ್ಮ ಪ್ರಮೋಷನಲ್ ಆಸ್ಪೆಕ್ಟ್ಸ್ಗಳನ್ನು ಪರಿಗಣನೆಗೆ ತೆಗೆದುಕೊಂಡು ನಾನು IPS ಜಾಯಿನ್ ಆಗಿದ್ದೇನೆ. KASL ಮುಂದುವರೆದು ಈಗ 2013 ಬ್ಯಾಚ್ ನನಗೆ ಅಲಾಟ್ ಆಗಿದೆ. ಇದಕ್ಕಿಂತ ಮುಂಚೆ ನಾನು IAS ನಾನು ಪದೋನ್ನತಿ ಸಿಗೋಕ್ಕಿಂತ ಮುಂಚೆ ನನ್ನ KS ಕರಿಯರನ್ನು ನಾನು ಮಂಗಳೂರಿನಿಂದ ಪ್ರಾರಂಭ ಮಾಡಿದೆ. ಮಂಗಳೂರಲ್ಲಿ ಫಸ್ಟ್ ನಾನು KIDB ಲ್ಯಾಂಡ್ ಎಕ್ವಿಷನ್ ಆಫೀಸರ್ ಆಗಿದ್ದೆ. ಆ ಒಂದು ಸಂದರ್ಭದಲ್ಲಿ ಶಿವಮೊಗ್ಗ ಏರ್ಪೋರ್ಟ್ನ ಲ್ಯಾಂಡ್ ಎಕ್ವಿಷನ್ ನಾನೇ ನೋಡ್ಕೊಳ್ತಾ ಇದ್ದೆ. ಸೊ ನಾನು ಲ್ಯಾಂಡ್ ಎಕ್ವಿಷನ್ ಆಫೀಸರ್ ಮಂಗಳೂರಲ್ಲಿರುವಾಗ ಶಿವಮೊಗ್ಗ ಏರ್ಪೋರ್ಟ್ನ ಶಿಲಾನ್ಯಾಸ ಕೆಲಸ ಕೂಡ ಆಗಿತ್ತು. ಅದು ಇನ್ನೂ ನನಗೆ ಕಣ್ಮುಂದೆ ಹಾಗೆ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅದನ್ನು ಶಿಲಾನ್ಯಾಸ ಮಾಡಿದ್ದು ನನಗೆ ನೆನಪಿದೆ. ಆನಂತರ ನಾನು ಅಲ್ಲೇ ಅಸಿಸ್ಟೆಂಟ್ ಕಮಿಷನರ್ ಆಗಿ 2 ವರ್ಷ ಮಾಡಿದ್ದೆ ಮಂಗಳೂರಲ್ಲಿ. ಅದಾದಮೇಲೆ ನನಗೆ ಪ್ರಮೋಷನ್ ಆಗಿ ದೆನ್ ಐ ವಾಸ್ ಮೂವ್ ಟು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಸ್ಪೆಷಲ್ DC ಆಗಿ ಕೆಲಸ ಮಾಡಿದ್ದೇನೆ. ಅದಾದಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ 2 ವರ್ಷ ನಾನು ಡ್ರಗ್ ಲಾಜಿಸ್ಟಿಕ್ ಸೊಸೈಟಿ ಅಂತ ಏನಿದೆ, ಅಲ್ಲಿ ಡ್ರಗ್ಸ್ ಮತ್ತು ಇಕ್ವಿಪ್ಮೆಂಟ್ಸನ್ನು ಪ್ರೊಕ್ಯೂರ್ ಮಾಡುವಂಥದ್ದು, ಡ್ರಗ್ಸ್ ಅಂದರೆ ಮೆಡಿಸಿನ್ಸ್ ಪ್ರೊಕ್ಯೂರ್ ಮಾಡುವಂಥ ಕೆಲಸಗಳನ್ನು ನಾನು ಮಾಡ್ತಾಯಿದ್ದೆ. ಅದಾದ ನಂತರ ನಾನು 2013 ಗೌರ್ಮೆಂಟಲ್ಲಿ ಹೋಮ್ ಮಿನಿಸ್ಟ್ರಿಗೆ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದೆ. ಆನಂತರ ಫುಡ್ ಮಿನಿಸ್ಟ್ರಿಗೆ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದೆ. ಆನಂತರ 2018ನಲ್ಲಿ ಬಂದಂಥ ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಅವರಿಗೆ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದೆ. ಅದಾದ ನಂತರ ನಾನು ಸ್ಪೆಷಲ್ ಆಫೀಸರ್ ಆಗಿ ಬೆಳಗಾವಿಗೆ
ಫಾರ್ 2019 ಫ್ಲಡ್ ಆದಂಥ ಸಂದರ್ಭದಲ್ಲಿ ನನ್ನನ್ನು ಸ್ಪೆಷಲ್ ಆಫೀಸರ್ ಆಗಿ ಡೆಪ್ಯೂಟ್ ಮಾಡಿತ್ತು ಸರ್ಕಾರ. ಅದಾದಮೇಲೆ ಕೆಲವು ಸ್ಮಾಲ್ ಟೆನ್ಯೂರ್ಗಳಲ್ಲಿ ನಾನು ಮೀನುಗಾರಿಕೆ ಇಲಾಖೆಯಲ್ಲಿ, ಆನಂತರ ಗವರ್ನೆನ್ಸಲ್ಲಿ, KPCLನಲ್ಲಿ ಈ ರೀತಿ ನಾನು ಕೆಲಸಗಳನ್ನು ಮಾಡ್ಕೊಂಡು ಬಂದೆ. ಅದಾದ ನಂತರ ನಮಗೆ IAS ಪ್ರಮೋಷನ್ ಆದಮೇಲೆ ಫಸ್ಟ್ ಪೋಸ್ಟಿಂಗ್ ನನಗೆ ಹಟ್ಟಿ ಗೋಲ್ಡ್ ಮೈನ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನನ್ನನ್ನು ನಿಯುಕ್ತಿ ಮಾಡಿದರು. ಅಲ್ಲೂ ಕೂಡ ಸುಮಾರು 2 ವರ್ಷ ನಾನು ಕೆಲಸ ಮಾಡಿದ್ದೆ. ಅದಾದ ನಂತರ ಐ ವಾಸ್ ಪೋಸ್ಟೆಡ್ ಆಸ್ DC ಉತ್ತರ ಕನ್ನಡ.